ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವ ವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನು ಜಸ್ಟ್ ಪಾಸ್ ಆಗಬೇಕು, ಬೇರೆ ಇನ್ನೇನು ಬೇಡ, ನನಗೊಂದು 28 ಅಂಕ, 28ರಿಂದ 30 ಅಂಕಗಳಂತ ಹೇಳಿದ್ರೆ ಆರಾಮಾಗಿ ನೀವು ಈ ವಿಡಿಯೋನ ನೋಡ್ಕೊಬೋದು ಮಕ್ಕಳ. ಬಹಳ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ನಾವು ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈಗ ಒಟ್ಟಾರೆ ನಿಮಗೆ ಇಲ್ಲಿ ಬ್ಯಾಂಕು ನಿರ್ವಹಿಸುವ ಕಾರ್ಯಗಳು ಯಾವುವು, ಬ್ಯಾಂಕು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಸಮರ್ಥಿಸಿ, ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಯಾವುವು, ಬ್ಯಾಂಕ್ ವಿಭಿನ್ನ ಸೇವೆಗಳನ್ನು ನೀಡುತ್ತದೆ ಸಮರ್ಥಿಸಿ. ಇಲ್ಲಿ ಎಲ್ಲ ರೀತಿ ಬ್ಯಾಂಕಿನ ಲಕ್ಷಣಗಳು, ಈ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಮಕ್ಕಳ ಇದಿಷ್ಟೇ ಉತ್ತರ ಆಗಿರ್ತದೆ. ಹಾಗಾಗಿ ನಿಮಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಥರ ಆನ್ಸರ್ ಕಲ್ತ್ಕೊಳ್ಳೋದು ಬೇಡ. ನನಗೇನು ಕಲೀಲಿಕ್ಕಾಗಲ್ಲ, ನಾನು ತುಂಬ ಸ್ಲೋ ಇದ್ದೀನಿ ಅನ್ನೋರಿಗೆ ಈ ಒಂದು ರೀತಿಯ ಪ್ರಶ್ನೆ ಪತ್ರ ಇದು ನಿಮಗೆ ಬಹಳ ಯೂಸ್ ಆಗ್ತದೆ ಮಕ್ಕಳ. ಇದಕ್ಕೆ ಸರಿಯಾದ ಉತ್ತರ ಠೇವಣಿಗಳ ಸಂಗ್ರಹಣೆ. ಬ್ಯಾಂಕಿನ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಅದರ ಕಾರ್ಯಗಳ್ಯಾವು, ಗುಣಲಕ್ಷಣಗಳು ಯಾವ ಅಂದರೆ ಇದೇ ಆನ್ಸರ್ ಆಗ್ತದೆ. ಠೇವಣಿ ಸಂಗ್ರಹಣೆ, ಸಾಲ ಕೊಡುವುದು, ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು, ಹಣದ ಭದ್ರತೆ ಕಾಪಾಡ್ತದೆ, ಹಣದ ವಹಿವಾಟು, ಕ್ರೆಡಿಟ್ ಕಾರ್ಡ್ ಮತ್ತು ಜಮಾ ಕಾರ್ಡ್ ನೀಡುವುದು. ಬ್ಯಾಂಕ್ ಒಂದು ಸಂಸ್ಥೆ ಅಥವಾ ಕಂಪನಿಗೆ ಗುಣಲಕ್ಷಣಕ್ಕೆ ಇದಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಹಾಗಾಗಿ ಇದಿಷ್ಟು ಆನ್ಸರನ್ನು ಇದು ಯಾವುದೇ ಪ್ರಶ್ನೆ ಕೇಳಿದ್ರು ಮಕ್ಕಳು ಇದು 3 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಹಾಗಾಗಿ ಈಸಿಯಾಗಿ ನೀವು ಇಲ್ಲಿ 3 ಅಂಕಗಳನ್ನು ಗಳಿಸ್ಬೋದು. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಬೇರೆ ಪ್ರಶ್ನೆಗೆ ಬಂದರೆ ಆವರ್ತ ಮಾರುತಗಳು ಅಥವಾ ಭೂಕಂಪ, ಭೂಕುಸಿತ, ಕಡಲ ಕೊರೆತ, ಪ್ರವಾಹದ ಪರಿಣಾಮ ಅಂದ್ರೂ ಇದೇನೆ. ಪ್ರವಾಹ, ಭೂಕಂಪ, ಭೂಕುಸಿತ, ಕಡಲ ಕೊರೆತದ ಆವರ್ತ ಮಾರುತಗಳಿಂದ ಮಾನವನ ಬದುಕು ಅಸ್ತವ್ಯಸ್ತಗೊಂಡಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ. ನೋಡಿ, ಪ್ರಶ್ನೆ ಟ್ವಿಸ್ಟ್ ಮಾಡಿದ್ದಾರೆ, ಬಟ್ ಆನ್ಸರ್ ಒಂದೇ ಇರ್ತದೆ. ಯಾವ ರೀತಿ ಈ ಆವರ್ತ ಮಾರುತಗಳಿಂದ ಮಾನವನ ಬದುಕು ಅಸ್ತವ್ಯಸ್ತಗೊಂಡಿದೆ ಅಂದ್ರೂ ಹಾಗೆಯೇ ಆನ್ಸರು. ನೆಕ್ಸ್ಟು ಪ್ರವಾಹಗಳು ಒಂದು ನೈಸರ್ಗಿಕ ವಿಪತ್ತು ಹೇಗೆ, ಭಯೋತ್ಪಾದನೆಯ ಪರಿಣಾಮಗಳನ್ನು ತಿಳಿಸಿ, ಭಯೋತ್ಪಾದನೆಯು ದೇಶದ ಅಭಿವೃದ್ಧಿ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹೇಳಿಕೆಯನ್ನು ಸಮರ್ಥಿಸಿ. ಇದು ಯಾವ ರೀತಿಯ ಪ್ರಶ್ನೆ ಕೇಳಿದ್ರು ಇದಿಷ್ಟು ಆನ್ಸರನ್ನು ನೀವು ಮಕ್ಕಳ ಬರಿಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಜೀವಹಾನಿ, ಆಸ್ತಿ ನಾಶ, ಕಟ್ಟಡಗಳಿಗೆ ಧಕ್ಕೆ, ಸಾರಿಗೆ ಮತ್ತು ಸಂಪರ್ಕ ಅಸ್ತವ್ಯಸ್ತ, ಬೆಳೆನಾಶ, ಮಣ್ಣಿನ ನಾಶ, ವಿದ್ಯುತ್ ಸರಬರಾಜಿಗೆ ಅಡಚಣೆ, ಸಸ್ಯವರ್ಗ, ಪ್ರಾಣಿ ವರ್ಗಗಳಿಗೆ ಹಾನಿ, ಮೂಲಭೂತ ಸೌಲಭ್ಯಗಳ ವ್ಯತ್ಯಯ. ಇದು ಸಹ 3 ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಗಿರ್ತದೆ ಮಕ್ಕಳ. ಹಾಗಾಗಿ ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಹಲವಾರು ರೀತಿಯ ಪ್ರಶ್ನೆಗಳಿಗೆ ಒಂದೇ ಉತ್ತರಗಳಾಗಿದ್ದಾವೆ. ಇಲ್ಲಿ ನೆಕ್ಸ್ಟ್ಗೆ ಬಂದರೆ ಈ ಭೂಕಂಪ ಅಥವಾ ಭೂಕುಸಿತ, ಆವರ್ತ ಮಾರುತಗಳು ಇವುಗಳಿಗಿರುವ ಪರಿಹಾರವೇನು, ಅಥವಾ ನೈಸರ್ಗಿಕ ವಿಪತ್ತುಗಳಿಂದ ಉಂಟಾದ ವಿಪತ್ತುಗಳಿಗೆ ಕೈಗೊಳ್ಳಬಹುದಾದ ಪರಿಹಾರ ಕ್ರಮಗಳೇನು ಅಂತ ಯಾವುದೇ ರೀತಿ ಪ್ರಶ್ನೆ ಕೇಳಿದರೆ ಅದೆಲ್ಲವಕ್ಕೂ ಇದೇ ಉತ್ತರ ಮಕ್ಕಳ. ಬರ್ಕೊಳ್ಳಿ ಆಯಿತಾ? ಆಗ ನಿಮಗೆ 100% ಪಾಸಿಂಗ್ ಮಾರ್ಕ್ಸ್ ಸಿಗುತ್ತೆ. ಏಕೆಂದರೆ ಇವೆಲ್ಲ 3 ಅಂಕಕ್ಕೆ ಬರುವ 2 ಅಥವಾ 3 ಅಂಕಕ್ಕೆ ಬರುವ ಪ್ರಶ್ನೆಗಳಿದು. ತುರ್ತು ರಕ್ಷಣಾ ಕಾರ್ಯ, ಆಹಾರವನ್ನು ಪೂರೈಕೆ ಮಾಡುವುದು, ಪುನರ್ವಸತಿ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ. ಇದಿಷ್ಟು ಪ್ರಶ್ನೆಗೆ ಇದು ಉತ್ತರ. ನೆಕ್ಸ್ಟು ಈ ಪ್ರವಾಹ ಅಥವಾ ಭೂಕಂಪ, ಭೂಕುಸಿತ ಇವುಗಳಿಗೆ ಕಾರಣವೇನು, ಅಥವಾ ಇವು ಮಾನವನ ಕೃತ್ಯಗಳಿಂದಲೇ ಆಗ್ತಾ ಇದೆಯೋ ಸಮರ್ಥಿಸಿ ಅಂತೆಲ್ಲಾದರೂ ಕೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಈ 3 ರೀತಿಯ ಪ್ರಶ್ನೆಗೆ ಇದಿಷ್ಟು ಆನ್ಸರನ್ನು ಬರೀಬೇಕು. ಅರಣ್ಯ ನಾಶದಿಂದ ನಗರೀಕರಣ, ಗಣಿಗಾರಿಕೆ, ರೈಲು ಮತ್ತು ರಸ್ತೆ ನಿರ್ಮಾಣ, ಅಣೆಕಟ್ಟು ನಿರ್ಮಾಣ, ಜಲವಿದ್ಯುತ್ ಯೋಜನೆಗಳ ನಿರ್ಮಾಣ, ಇದರಿಂದಾಗಿ ಭೂಕಂಪ ಉಂಟಾಗ್ತದೆ, ಪ್ರವಾಹ ಉಂಟಾಗ್ತದೆ, ಭೂಕುಸಿತ ಉಂಟಾಗ್ತದೆ, ಕಡಲ ಕೊರೆತ ಉಂಟಾಗ್ತದೆ, ಆವರ್ತ ಮಾರುತಗಳು ಸಹ ಉಂಟಾಗ್ತವೆ. ಹಾಗಾಗಿ ಅದೆಲ್ಲವಕ್ಕೂ ಕಾರಣ ಇದಿಷ್ಟೇನು ನೀವು ಬರೆದ್ರೆ 2ರಿಂದ 3 ಅಂಕಗಳು ಸಿಗ್ತವೆ. ನೆಕ್ಸ್ಟ್ 5ನೇ ಪ್ರಶ್ನೆ ಬಂದರೆ ಪ್ರವಾಹ, ಭೂಕಂಪ, ಭೂಕುಸಿತ ಇವುಗಳ ನಿಯಂತ್ರಣ ಕ್ರಮಗಳು ಅಥವಾ ಕ್ರಮಗಳು ಯಾವುವು, ಯಾವ ರೀತಿ ನಿಯಂತ್ರಿಸೋದು ಅಂತ 2-3 ಅಂಕಕ್ಕೆ ಏನಾದರೂ ಕೇಳಿದರೆ ಇದಿಷ್ಟು ಆನ್ಸರನ್ನು ಬರೀಬೇಕು ಮಕ್ಕಳ. ಅರಣ್ಯಗಳನ್ನು ಬೆಳೆಸುವುದು, ಪರಿಸರ ರಕ್ಷಣೆ ಮಾಡುವುದು, ಗಣಿಗಾರಿಕೆ ನಿಷೇಧಿಸುವುದು, ನಗರೀಕರಣದ ನಿಯಂತ್ರಣ, ವೈದ್ಯಕೀಯ ಬೇಸಾಯ ಮತ್ತು ಕೃಷಿ ಪದ್ಧತಿ, ಮಾಧ್ಯಮಗಳಲ್ಲಿ ಪ್ರಚಾರ. ಹಾಗಾಗಿ ಇದಿಷ್ಟು ಪ್ರಶ್ನೆಗಳು ನಿಮಗೆ ಬಹಳ ಯೂಸ್ ಆಗ್ತವೆ ಮಕ್ಕಳ. ನೆಕ್ಸ್ಟು 6ನೇ ಪ್ರಶ್ನೆ, ಕೃಷಿ, ಕೈಗಾರಿಕೆ ಅಥವಾ ಸಾರಿಗೆಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವ ಪಾತ್ರವನ್ನು ವಹಿಸುತ್ತವೆ ಸಮರ್ಥಿಸಿ. ಅವರು ಕೃಷಿಯಾಗಾದರೂ ಕೇಳ್ಬೋದು, ಕೈಗಾರಿಕೆಗಾದರೂ ಕೇಳ್ಬೋದು, ಸಾರಿಗೆಗಾದರೂ ಕೇಳ್ಬೋದು. ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಹೇಗೆ ಸಹಾಯಕವಾಗಿದೆ ಅಥವಾ ಕೈಗಾರಿಕೆ ಹೇಗೆ ಸಹಾಯಕವಾಗಿದೆ. ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ ಮಕ್ಕಳ ಇದಿಷ್ಟೇ ಆನ್ಸರ್. ಇದರ PDF ಅನ್ನು ಕೊಟ್ಟಿರ್ತೀನಿ ನಾನು, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ
ಈ ಇಷ್ಟರಲ್ಲಿ ಈ ಪ್ರಶ್ನೆ 6ನೇ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಇದೇ ಆನ್ಸರು. ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ, ತಲಾ ಆದಾಯ ಹೆಚ್ಚಾಗ್ತದೆ, ವಿದೇಶಿ ವಿನಿಮಯ ಗಳಿಕೆ ಹೆಚ್ಚಾಗ್ತದೆ, ಉದ್ಯೋಗಾವಕಾಶ ಹೆಚ್ಚಾಗ್ತದೆ, GDP ಹೆಚ್ಚಳ ಆಗ್ತದೆ, ಜನರ ಜೀವನ ಮಟ್ಟ, ವಿದೇಶಿ ವ್ಯಾಪಾರ ವೃದ್ಧಿ ಆಗ್ತದೆ, ಆರ್ಥಿಕ ವಲಯ ಅಭಿವೃದ್ಧಿ ಹೊಂದ್ತದೆ. ಸೊ ಇದೆಲ್ಲ ಆನ್ಸರ್ಸನ್ನು ಇದಕ್ಕೆ ಬರೀರಿ ಮಕ್ಕಳ. ಸೊ ಹಾಗಾಗಿ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಬಹಳ ಈಸಿ ಆಗ್ತದೆ. ಏನೂ ಬರಲ್ಲ ಅನ್ನೋರು ಸೊ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ. ನೆಕ್ಸ್ಟ್ 7ನೇದು ಕೈಗಾರಿಕಾ ಸ್ಥಾನೀಕರಣ. ತುಂಬ ಬಾರಿ ಕೇಳ್ತಾರೆ. ನಿರ್ಧರಿಸುವ ಅಂಶಗಳು ಯಾವುವು, ಅಥವಾ ಕೈಗಾರಿಕಾ ಅಭಿವೃದ್ಧಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು, ಕಬ್ಬಿಣ ಮತ್ತು ಹುಕ್ಕು ಕೈಗಾರಿಕಾ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು. ಸೊ ಎಲ್ಲ ರೀತಿಯ ಪ್ರಶ್ನೆಗೆ ಮಕ್ಕಳು ಇದಿಷ್ಟು ಸೂಕ್ತವಾದ ಆನ್ಸರ್. ಇದನ್ನು 3 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಎಲ್ಲ ಪಾಯಿಂಟ್ಸನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಖನಿಜ ಸಂಪನ್ಮೂಲಗಳ ಪ್ರಾಮುಖ್ಯತೆ ಅಥವಾ ಮಹತ್ವ ಅಥವಾ ಉಪಯೋಗವನ್ನು ತಿಳಿಸಿ. ದೇಶದ ಅಭಿವೃದ್ಧಿಯಲ್ಲಿ ಖನಿಜ ಸಂಪನ್ಮೂಲಗಳ ಪಾತ್ರವೇನು, ಅಥವಾ ಕಬ್ಬಿಣ, ಮ್ಯಾಂಗನೀಸ್, ಅಬ್ರಕ, ಅಲ್ಯೂಮಿನಿಯಂ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಕೇಳ್ತಾರೆ. 2 ರಿಂದ 3 ಅಂಕಕ್ಕೆ ಕೇಳ್ತಾರೆ. ಅದಕ್ಕೆ ಇದಿಷ್ಟು ಆನ್ಸರ್ಸನ್ನು ಬರೀಬೇಕು. ಸಾರಿಗೆ ಸಂಪರ್ಕಗಳ ಪ್ರಗತಿಗೆ ಪೂರಕ, ವಿದ್ಯುತ್ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತದೆ, ರಾಸಾಯನಿಕ ತಯಾರಿಕೆಗಳಲ್ಲಿ ಬಳಸಲಾಗ್ತದೆ, ಬಣ್ಣ ಗಾಜುಗಳ ತಯಾರಿಕೆಯಲ್ಲಿ. ಸೊ ಒಟ್ಟಾರೆ ಇದಿಷ್ಟು ಆನ್ಸರ್ಸನ್ನು ಬರೀರಿ. ಹಾಗಾಗಿ ನಿಮಗೆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿ. 4-5 ರೀತಿ ಪ್ರಶ್ನೆ ಕೇಳಿದ್ರು ಇದಿಷ್ಟೇ ಆನ್ಸರ್. ನೆಕ್ಸ್ಟ್ ಬ್ರಹ್ಮ, ಆರ್ಯ, ಪ್ರಾರ್ಥನಾ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್, ಹಾಲಿಗರ್ ಚಳುವಳಿ, ಯಾವುದೇ ಚಳುವಳಿಯ ಕೊಡುಗೆಗಳು ಅಥವಾ ಉದ್ದೇಶಗಳು ಕೇಳಿದರೆ ಇದಿಷ್ಟೇ. ಸ್ತ್ರೀ ಶೋಷಣೆ ವಿರುದ್ಧ, ಬಾಲ್ಯ ವಿವಾಹ ವಿರುದ್ಧ, ಜಾತಿ ಪದ್ಧತಿಗೆ ವಿರುದ್ಧ, ಅರ್ಥಹೀನ ಆಚರಣೆಗಳ ಖಂಡನೆ, ಸಮಾನತೆಗೆ ಆದ್ಯತೆ, ಸ್ತ್ರೀ ಶಿಕ್ಷಣ ಪ್ರೋತ್ಸಾಹ, ಮೂರ್ತಿ ಪೂಜೆ ಖಂಡನೆ, ವಿಧವ ವಿವಾಹಕ್ಕೆ ಪ್ರೋತ್ಸಾಹ. ಸೊ ಎಲ್ಲ ಸಮಾಜಗಳು, ಬ್ರಹ್ಮ ಸಮಾಜ, ಆರ್ಯ ಸಮಾಜ ಇವೆಲ್ಲ ಮಾಡಿದ್ದು ಇದನ್ನೇ. ಸೊ ಹಾಗಾಗಿ ಒಟ್ಟಿಗೆ ಯಾವುದನ್ನೇ ಕೇಳಿದ್ರು ಇದಿಷ್ಟನ್ನ ಆನ್ಸರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನನಗೆ ಓದೋಕ್ಕೆ ಆಗಲ್ಲ ಅನ್ನೋರಿಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ ಮಕ್ಕಳು. ನೆಕ್ಸ್ಟ್ 10ನೇ ಪ್ರಶ್ನೆ. ಸೊ ಇಲ್ಲಿ 10ನೇ ಪ್ರಶ್ನೆಯಲ್ಲಿ ನೋಡಿ, ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ ದೇಶದ ಅಭಿವೃದ್ಧಿಯಲ್ಲಿ ಜಲಸಂಪನ್ಮೂಲದ ಪಾತ್ರವೇನು, ಅಥವಾ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶವೇನು. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಇದನ್ನು 3 ರಿಂದ 4 ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ಇರ್ತವೆ ಮಕ್ಕಳ. ಹಾಗಾಗಿ ಇದಿಷ್ಟು ಆನ್ಸರ್ಸನ್ನು ನೀವು ಅದಕ್ಕೆ ಬರೀಬೇಕಾಗುತ್ತೆ. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 11ನೇದು ಜಾಗತೀಕರಣದ ಲಕ್ಷಣ ಅಥವಾ ಅನುಕೂಲ ಅಥವಾ ಪರಿಣಾಮ. ಅದನ್ನು ಕೇಳಿದರೆ 2 ಅಂಕಕ್ಕೆ ಕೇಳ್ತಾರೆ ಇದನ್ನ. ಸೊ ಹಾಗಾಗಿ 2 ಅಂಕಕ್ಕೆ ಇಷ್ಟು ಆನ್ಸರ್. 4 ಪಾಯಿಂಟ್ಸನ್ನು ಬರೆದ್ಬಿಟ್ರೆ ಸಾಕು ಮಕ್ಕಳು. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ ಬಾಲಕಾರ್ಮಿಕ ಪದ್ಧತಿ ಅಥವಾ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಹೆಣ್ಣು ಭ್ರೂಣ ಹತ್ಯೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ ಅಥವಾ ಮಾರಾಟಕ್ಕೆ ಕಾರಣ. ಯಾವುದೇ ರೀತಿಯ ಬಾಲ್ಯ ವಿವಾಹಕ್ಕೆ ಕಾರಣವೇನು, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಗೆ ಕಾರಣವೇನು, ಬಾಲಕಾರ್ಮಿಕ ಪದ್ಧತಿಗೆ ಕಾರಣವೇನು. ಸೊ ಎಲ್ಲದಕ್ಕೂ ಉತ್ತರ ಇದೇ ಆಗಿರ್ತದೆ. ಸಾಮಾಜಿಕ ಪರಿಸರದ ಕೊರತೆ, ವಲಸೆ, ಕೃಷಿ ಸಮಾಜದ ಬಿಕ್ಕಟ್ಟುಗಳು, ಪೋಷಕರ ದುಶ್ಚಟಗಳು, ಕುಟುಂಬದ ಆರ್ಥಿಕ ಸ್ಥಿತಿ, ವರದಕ್ಷಿಣೆ, ಅನಕ್ಷರತೆ. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಬಂದರೆ ಈ ಪ್ರಶ್ನೆಗಳು. ಸೊ ಬಾಲ್ಯ ವಿವಾಹ ಉಂಟು ಮಾಡುವ ಸಾಮಾಜಿಕ ದುಷ್ಪರಿಣಾಮಗಳು ಯಾವುವು, ಬಾಲ್ಯ ಕಾರ್ಮಿಕ ಪದ್ಧತಿ ಒಂದು ಸಾಮಾಜಿಕ ಪಿಡುಗಾಗಿದೆ, ಅವೆಲ್ಲವಕ್ಕೂ ಇದೇ ಆನ್ಸರ್ಸ್ ಆಗಿರುತ್ತೆ ಮಕ್ಕಳು. ಸೊ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿದೆ ಯಾವ ರೀತಿ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ. ಸೊ ಎಲ್ಲ ರೀತಿ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ, ಬಟ್ ಆನ್ಸರ್ಸ್ ಮಾತ್ರ ಇಷ್ಟೇ ಇರ್ತದೆ. ಹಾಗಾಗಿ ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಮಕ್ಕಳ. ಸೊ ಈ ಪ್ರಶ್ನೆಗೆ ಇದಿಷ್ಟೇ ಆನ್ಸರ್ಸ್. ಅಲ್ಲೇ ಇದೆ ಪ್ರಶ್ನೆ, ವೆರೈಟೀಸ್ ಆಫ್ ಕ್ವಶನ್ಸ್ ಇದೆ, ಅದಕ್ಕೆ ಒಂದೇ ಆನ್ಸರ್ಸ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಈಗ ನೋಡಿ, ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಏನು, ಪರ್ಯಾಯ ಪ್ರಸ್ಥಭೂಮಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ, ಭಾರತದ ಕರಾವಳಿ ಮೈದಾನಗಳ ಪ್ರಾಮುಖ್ಯತೆ ಏನು. ಸೊ ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೂ ಮಕ್ಕಳು ಇದಿಷ್ಟೇ ಆನ್ಸರ್. ವಿಶಾಲ ಮೈದಾನ, ಫಲವತ್ತಾದ ಮಣ್ಣು, ಕೃಷಿಗೆ ಪೂರಕ ನೀರಾವರಿ ಸೌಕರ್ಯ, ಖನಿಜಗಳ ಉಗ್ರಾಣ. ಸೊ ಹಾಗಾಗಿ ಅಂಕಗಳನ್ನ ನೋಡಿಕೊಂಡು ನೀವು ಆನ್ಸರ್ ಮಾಡಿ. 3 ಅಂಕ ಅಂತ ಬಂದರೆ 6 ರಿಂದ 7 ಪಾಯಿಂಟ್ಸನ್ನು ಬರೀರಿ. 2 ಅಂಕಕ್ಕೆ 4 ಪಾಯಿಂಟ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಬಂದರೆ, ಭಾರತದಲ್ಲಿ ಮಾನವನ ಆರ್ಥಿಕ ಸೂಚ್ಯಾಂಕ ಕಡಿಮೆ ಇರುವುದಕ್ಕೆ ಕಾರಣವೇನು, ಅನಾಭಿವೃದ್ಧಿ ರಾಷ್ಟ್ರದ ಲಕ್ಷಣಗಳು ಯಾವ್ಯಾವು, ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು. ಸೊ ಆ ರೀತಿಯ ಈ ಎಲ್ಲ ಪ್ರಶ್ನೆಗಳಿಗೆ ಮಕ್ಕಳು ಇದಿಷ್ಟು ಪಾಯಿಂಟ್ಸ್. ಬಡತನ, ನಿರುದ್ಯೋಗ, ಕಡಿಮೆ ತಲಾ ಆದಾಯ, ಕೃಷಿ ಹಿಂದುಳುವಿಕೆ, ನಶಿಸುವಿಕೆ, ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು. ನೆಕ್ಸ್ಟ್ ವಿಶ್ವ ಬ್ಯಾಂಕ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕಾರ್ಯಗಳು ಕೇಳಿದ್ರೆ ಈ 4 ಪಾಯಿಂಟ್ಸ್ ಮಕ್ಕಳ. ಸೊ ದೇ ಮೇ ಆಸ್ಕ್ ಫಾರ್ 2 marks, ದಟ್ಸ್ ಇಟ್. ನೆಕ್ಸ್ಟ್ ಕರಾವಳಿ ಕರ್ನಾಟಕ ಚಳುವಳಿಗೆ ಕಾರಣಗಳು ಅಥವಾ ಚಿಪ್ಕೋ ಚಳುವಳಿಯ ಕಾರಣಗಳು. ಸೊ ಅದು ಸಹ ಇಷ್ಟೇ ಆನ್ಸರ್ಸ್. ನೆಕ್ಸ್ಟು
ಗಾಂಧೀಜಿ, ನೆಹರು, ಅಂಬೇಡ್ಕರ್, ತಿಲಕ್, ಬೋಸ್ ಇವರೆಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು, ಬ್ರಿಟಿಷರ ವಿರುದ್ಧ ಹೋರಾಡಿದವರಾಗಿರ್ತದೆ. ಏನಾದರೂ ಒಂದು ಅಂಕಕ್ಕೆ ಕೇಳಿದ್ರೆ ಅಷ್ಟೇನೆ. ನೆಕ್ಸ್ಟ್, ಈ ಪ್ರಶ್ನೆಗಳು ತುಂಬ ಬಾರಿ ಬರ್ತವೆ ಮಕ್ಕಳ. ಬಾಲಕಾರ್ಮಿಕ ಪದ್ಧತಿಗೆ ಕಾರಣವೇನು, ದುಷ್ಪರಿಣಾಮ, ಪರಿಹಾರಗಳು. ಸೊ ಹಾಗಾಗಿ ಕಾರಣಗಳಿವು ನೋಡ್ಕೊಳ್ಳಿ. ಇದೆಲ್ಲ ರೀತಿ ಪ್ರಶ್ನೆಗೂ ಕಾರಣಗಳಿವೆ ಆಗಿರ್ತವೆ. ದುಷ್ಪರಿಣಾಮಗಳು ಇದು, ನೆಕ್ಸ್ಟ್ ಪರಿಹಾರಗಳು. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಜಾಗತೀಕರಣ, 20ನೇ ಪ್ರಶ್ನೆ. ಜಾಗತೀಕರಣಕ್ಕೆ ಬಂದರೆ, ಸೊ ಜಾಗತೀಕರಣದ ಲಕ್ಷಣಗಳು ಕೇಳ್ಬೋದು, ಅನುಕೂಲ ಕೇಳ್ಬೋದು, ಪರಿಣಾಮ ಕೇಳ್ಬೋದು, ಅಡಕವಾಗಿರುವ ಅಂಶ ಕೇಳ್ಬೋದು. ಸೊ ಜಾಗತೀಕರಣದ ಅನುಕೂಲಗಳೇನಪ್ಪ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರೋತ್ಸಾಹ, ವಿದೇಶಿ ಬಂಡವಾಳ ಹೂಡಿಕೆ ಸಹಕಾರಿ, ಮುಕ್ತ ಮಾರುಕಟ್ಟೆ ಸೃಷ್ಟಿ, ಸರಕು ಸೇವೆಗಳ ಮುಕ್ತ ಸಂಚಾರ, ತಂತ್ರಜ್ಞಾನ ವಿನಿಮಯ, ಆರ್ಥಿಕ ಅಭಿವೃದ್ಧಿ. ಸೊ ಹಾಗಾಗಿ ಲಕ್ಷಣ ಕೇಳಿದ್ರೂ ಅಷ್ಟೇ, ಪರಿಣಾಮ ಕೇಳಿದ್ರು ಅದೇ ಆನ್ಸರ್ಸ್ ಆಗಿರ್ತವೆ. ನೆಕ್ಸ್ಟ್, ಭೂಕುಸಿತ, ಸಮುದ್ರದ ಕೊರೆತ ಅಥವಾ ಭೂಕಂಪಗಳಿಗೆ ಕಾರಣ, ದುಷ್ಪರಿಣಾಮ, ಪರಿಹಾರ. ಆಲ್ರೆಡಿ ನಾನು ಹೇಳಿದ್ದೆ. ಸೊ ಅದೇ ರೀತಿಯ ಪ್ರಶ್ನೆಗಳಿಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಕಾರಣಗಳು ಇಷ್ಟು ಬರ್ತವೆ, ಇವೆಲ್ಲವಕ್ಕೂ ಕಾರಣ ಸೇಮ್. ದುಷ್ಪರಿಣಾಮನೂ ಇಷ್ಟೇ, ಪರಿಹಾರನೂ ಇಷ್ಟೇ. ನೆಕ್ಸ್ಟ್, ಬ್ಯಾಂಕ್ಗಳಿಗೆ ಬಂದರೆ ಕಾರ್ಯ, ಸೇವೆ, ಅನುಕೂಲ, ಪ್ರಯೋಜನ ಅವೆಲ್ಲ ಕೇಳ್ತಾರೆ. ಅವೆಲ್ಲಕ್ಕೂ ಇಷ್ಟೇ ಆನ್ಸರ್ ಮಾತ್ರ, ಅವಕ್ಕೆಲ್ಲಕ್ಕೂ ಇಷ್ಟೇ ಆನ್ಸರ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಈ PDF ಇರ್ತದೆ ನಿಮ್ಮ ಹತ್ರ, ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಇದಿಷ್ಟೇ ಆನ್ಸರ್ಸ್ ಆಗಿದ್ದಾಗ ಸೊ ಈಸಿಯಾಗಿ ನೀವು ಇದಾಗಲಿಕ್ಕೆ, ಪಾಸ್ ಆಗಲಿಕ್ಕೆ, ಒಂದೇ ರೀತಿಯ ಪ್ರಶ್ನೆಗಳಿಗೆ ಆನ್ಸರನ್ನು ಎಷ್ಟೇ ರೀತಿ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ಬೋದು. ಹಾಗಾಗಿ ನಿಮಗಿದು ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.